ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಇವತ್ತಿನ ದಿನ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಬಂದಿತ್ತು. ಒಂದು ಡಿವೋರ್ಸ್ ಕೇಸ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಆಗಿದ್ದೇನಂತಂದರೆ, ಇಬ್ಬರು ಗಂಡ ಹೆಂಡ್ತಿದ್ದು ಸೆಕೆಂಡ್ ಮ್ಯಾರೇಜ್ ಇದು. ಗಂಡಂದು ಕೂಡ ಇದು ಸೆಕೆಂಡ್ ಮ್ಯಾರೇಜ್ ಆಗಿತ್ತು ಮತ್ತು ಹೆಂಡ್ತಿದ್ದು ಕೂಡ ಸೆಕೆಂಡ್ ಮ್ಯಾರೇಜ್ ಆಗಿತ್ತು. ಸೊ ಡಿವೋರ್ಸ್ ಕೇಸಿಗೆ ಬಂದಾಗ ಅಲ್ಲೇನಾಗಿತ್ತು ಅಂತಂದರೆ, ಅವಳು ಎಲೆಮನಿ ಕೇಳಿದ್ಲು. 12 ಕೋಟಿ ಎಲೆಮನಿ ಕೊಡಬೇಕು ಅಂತ ಹೇಳಿ ಕೇಳಿದ್ಲು. ಸೊ ಈ ಒಂದು ವಿಷಯಕ್ಕೆ ತಕ್ಕಂಗೆ ಅದೇನಾಗಿತ್ತು, ಹೈಕೋರ್ಟಲ್ಲಿ ಬಂದು ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಏನು ಅಪೀಲ್ ಬಂದಿತ್ತು. ಸೊ ಈ ಒಂದು ಅಪೀಲನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ ಸುಪ್ರೀಂ ಕೋರ್ಟು ಏನು ಹೇಳಿದೆ, ಅದರಲ್ಲಿ ಗಂಡ ಏನಂತ ಅಪೀಲ್ ಬಂದಿದ್ದ, ಇಲ್ಲಿ ಅವಳಿಗೆ ಫಸ್ಟ್ ಮ್ಯಾರೇಜಿಂದ ತುಂಬ ಚೆನ್ನಾಗಿ ಎಲೆಮನಿ ಸಿಕ್ಕಿದೆ. ಸೊ ಸೆಕೆಂಡ್ ಮ್ಯಾರೇಜಲ್ಲಿ ಎಲಿಮನಿ ಕೇಳೋಕ್ಕೆ ಅವರು ಏನು ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ರು. ಸೊ ಆ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಫಸ್ಟ್ ಮ್ಯಾರೇಜಲ್ಲಿ ಅವ್ರಿಗೆ ಎಲಿಮನಿ ಸಿಕ್ಕಿರಲಿ ಸಿಗದೇ ಇರಲಿ, ಅದು ಸೆಕೆಂಡ್ ಮ್ಯಾರೇಜ್ಗೆ ಡಿವೋರ್ಸಿಗೆ ಬಂದಾಗ ಅದು ಇರ್ರಿಲೆವೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಅವಳು ಕೇಳಿರುವ ಹಣದ ಬಗ್ಗೆ ಕೂಡ ಡಿಸ್ಕಸ್ ಮಾಡಿ 12 ಕೋಟಿ ಕೇಳಿರೋದಾಗಿ, ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವಳ ಗಂಡ ಏನು ಎರಡನೇ ಗಂಡ ಇದ್ದಾರೆ, ಡಿವೋರ್ಸ್ಗೆ ಬಂದಿದ್ದಾರೆ, ಅವ್ರಿಗೆ ಏನು ಜಾಬ್ ಇಲ್ಲ. ಸೊ ಅವರ ಪರಿಸ್ಥಿತಿಯನ್ನು ಗಮನಿಸ್ಕೊಂಡು ಅವರು ಮುಂಚೆ ಅವಳಿಗೆ ಆಫರ್ ಕೊಟ್ಟಿದ್ದರು ಏನಂತ, ನಾನು 4 ಕೋಟಿ ಬೇಕಾದರೆ ನಿನಗೆ ಕ್ಯಾಶ್ ಕೊಡ್ತೀನಿ, ಇಲ್ಲಾಂದರೆ ಮುಂಬೈಯಲ್ಲಿ ಇರೋ ಒಂದು ಮನೇನ ನಿನ್ನ ಹೆಸರಿಗೆ ಮಾಡ್ತೀನಿ, ಅದು 4 ಕೋಟಿ ಕಾಸ್ಟ್ ಆಗುತ್ತೆ ಅಂತ ಹೇಳಿ ಅವಳಿಗೆ ಆಫರ್ ಕೊಟ್ಟಿದ್ದರು. ಅದರ ಬಗ್ಗೆ ಗಮನಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ ಅವರು ಅವಳಿಗೆ 4 ಕೋಟಿಯ ಏನು ಮನೆ ಇದೆ ಅದನ್ನು ಗಿಫ್ಟ್ ಡೀಡಾಗಿ ಮಾಡಿ ಕೊಡಬೇಕು, ಮತ್ತು ಇದನ್ನು ಆದಷ್ಟು ಬೇಗ ಕಂಪ್ಲೈ ಮಾಡಬೇಕು ಅಂತ ಹೇಳಿ ಅವರಿಗೆ ಆರ್ಡರ್ ಮಾಡಿದ್ದಾರೆ. ಮತ್ತು ಅವಳು ಕೂಡ ಗಂಡನ ಮೇಲೆ 498 ಹಾಕಿದ್ರು. ಆ ಒಂದು 498 ಕೂಡ ಅದರಲ್ಲಿ ಯಾವುದೂ ಅರ್ಥ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನು ಕ್ವಾಶ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಅವಳಿಗೂ ಕೂಡ ಅವಳು ಜಾಬ್ ಮಾಡ್ತಾಳೆ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಒಳ್ಳೆಯ ಕೆಲಸ ಇದೆ, ಅವಳಿಗೆ ಗಳಿಸ್ತಾಳೆ ಎಲ್ಲ ಗೊತ್ತಿದ್ದು, ಅದಕ್ಕೆ 12 ಕೋಟಿ ಎಲ್ಲ ಕೊಡೋಕ್ಕಾಗಲ್ಲ. 4 ಕೋಟಿದೇನು ಬಂಗ್ಲಾ ಇದೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ದುಡ್ಡು ಕೊಂಡು ತಿನ್ನಿ, ಅವನಿಗೆ ಜಾಬ್ ಇಲ್ಲ, ಅವನು ತನ್ನ ಮನೇನೂ ನೋಡ್ಕೋಬೇಕು. ಮೊದಲನೇ ಮದುವೆಯಿಂದ ಅವನಿಗೊಂದು ಮಗಳಿದ್ದು, ಆ ಮಗಳನ್ನು ಕೂಡ ಅವನು ನೋಡ್ಕೋಬೇಕು ಮತ್ತು ತನ್ನ ಜೀವನವನ್ನು ಸಾಗಿಸಬೇಕು. ಅವನು ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ, ಬಟ್ ಇವಾಗ ಅವನಿಗೆ ಜಾಬ್ ಇಲ್ಲ, ಜಾಬ್ ಆಲ್ರೆಡಿ ಹೋಗಿಬಿಟ್ಟಿದೆ. ಸೊ ಹಾಗಾಗಿ ನೀನು ಅವಳಿಗೂ ಜಾಬ್ ಇರೋ ಕಾರಣದಿಂದಾಗಿ ಅವನೇನು ಹೇಳಿ ಅವನಿಗೆ ಕೂಡ ಒತ್ತಾಯ ಮಾಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿ 4 ಕೋಟಿಯ ಮನೆಯನ್ನು ಅವಳ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಲು ತಿಳಿಸಿದ್ದಾರೆ. 498 ಕೇಸನ್ನು ಕ್ವಾಶ್ ಮಾಡಿ ಅವನಿಗೂ ಕೂಡ ಏನು ಫಸ್ಟ್ ಮ್ಯಾರೇಜಲ್ಲಿ ಎಲೆಮನಿ ಸಿಕ್ಕರೆ ಸೆಕೆಂಡ್ ಮ್ಯಾರೇಜಲ್ಲಿ ಎಲೆಮನಿ ಅದಕ್ಕೆ ರಿಲೇಟೇ ಆಗುವುದಿಲ್ಲ, ಅದಕ್ಕೆ ಇರ್ರಿಲೆವೆಂಟ್ ಆಗುತ್ತದೆ. ಫಸ್ಟ್ ಮ್ಯಾರೇಜೇ ಬೇರೆ, ಸೆಕೆಂಡ್ ಮ್ಯಾರೇಜೇ ಬೇರೆ, ಅಲ್ಲಾಗಿರೋ ಪ್ರಾಬ್ಲಮ್ಸ್ ಬೇರೆ, ಇಲ್ಲಾಗಿರೋ ಪ್ರಾಬ್ಲಮ್ಸ್ ಬೇರೆ ಅಂತ ಹೇಳಿ ಅವನಿಗೆ ಹೇಳಿ ಅವರಿಗೆ ಇವಾಗ ಗಿಫ್ಟ್ ಡೀಡ್ ಮಾಡಿಕೊಡ್ಲಿಕ್ಕೆ ಮತ್ತು ಆದಷ್ಟು ಬೇಗ ಅದನ್ನು ಕಂಪ್ಲೈ ಮಾಡಲಿಕ್ಕೆ ತಿಳಿಸಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ತಿಳಿಸಿ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ, ಬೈ ಬೈ.